ಮತ್ತೆ ಇದನ್ನು ಕೂಡ ನೋಡಿದೆ, ನಾನು ಹೋಗಿ ಇನ್ಸ್ಪೆಕ್ಷನ್ ಮಾಡಿದೆ. ಆ DC ಆಫೀಸ್ ಹಿಂದ್ಗಡೆ ತಡೆಗೋಡೆ ಇದೆಯಲ್ಲ, ಅದ್ರ ಹಿಂದೆ ಲೀಡರ್ ಅಪೋಸಿಷನ್ ಇದ್ದಾಗ ಬಂದು ನೋಡಿದ್ದೆ ನಾನು 21ನಲ್ಲಿ. ಈಗ ಮತ್ತೆ ಬಂದು ನೋಡಿದ್ದೀನಿ. ನಾನು ಹೇಳಿದ್ದೀನಿ, ಅವ್ರ ಕಾಂಟ್ರಾಕ್ಟರು ಸ್ವಲ್ಪ ವಿಳಂಬ ಆಗಿದೆ, ಈ ಡಿಸೆಂಬರ್ ಒಳಗಡೆ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀನಿ ನಾನು. PWD ಚೀಫ್ ಇಂಜಿನಿಯರ್ ಎಲ್ರಿ, ಬಾರಪ್ಪ ಸತ್ಯನಾರಾಯಣ ನೋಡಿ, ಇವರು ಸೆಕ್ರೆಟರಿ PWD, ಇವ್ರಿಗೆ ಸೂಚನೆ ಕೊಟ್ಟಿದ್ದೀನಿ, ಡಿಸೆಂಬರ್ ಒಳಗಡೆ ಮುಗಿಸ್ಬೇಕು. ಗೊತ್ತಾಯ್ತಾ? ಯಾವುದೇ ಕಾರಣಕ್ಕೆ ಮತ್ತೆ ವಿಳಂಬ ಆಗ್ಕೂಡುದು. ಏನಾರ ಇದ್ರೆ ಕೇಳಿ. ಜಾಸ್ತಿ ಇದ್ರೆ ಅದು ಸರ್ವೆ ಮಾಡಿಸ್ತೀವಿ ನಾವು. ಇನ್ನೊಂದ್ಸಾರಿ ಸರ್ವೆ 28 hectares, not acres, hectares. 28 ಇನ್ನು ಜಾಸ್ತಿ ಇದೆ. ಈಗ ಸೋಯಿಂಗ್ ಅವ್ರ ಪ್ರಕಾರ ಇನ್ನೂ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಒಂದು ವೇಳೆ ಹೆಚ್ಚಾಗಿದ್ರೆ ನಾವು ಸರ್ವೆ ಮಾಡಿಸಿ ಎಲ್ಲೆಲ್ಲಿ ಬೆಳೆ ಹಾನಿ ಆಗಿದೆ ಆ ಎಲ್ಲ ಕಡೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಇನ್ನು ತೀರ್ಮಾನ ಮಾಡಿಲ್ಲ, ಮಾಡ್ತೀವಿ. ಯಾರು? ಅಶ್ವತ್ಥನಾರಾಯಣ ಸರ್ಕಾರ ನಡೆಸೋದು, ಅವರ ಸರ್ಕಾರ ನಡೆಸ್ತಾರ. ಅವ್ರು ಎಷ್ಟು ಕೊಟ್ಟಿದ್ರಂತೆ ನಿಂಗೆ ಹೇಳಿದ್ರ? ಅವ್ರು ಎಷ್ಟು, ನಾವ್ ಎಷ್ಟು ಕೊಟ್ಟು ಅಂತ? ನಾವು ತೀರ್ಮಾನ ಮಾಡಿ ಎಲ್ಲ ಸರ್ವೆ ರಿಪೋರ್ಟ್ ಎಲ್ಲ ತರ್ಸಕ್ ಹೇಳಿದೀವಿ. ಆಮೇಲೆ ಕ್ಯಾಬಿನೆಟ್ ನಲ್ಲಿ ಇಟ್ಟು ವಿಲ್ ಟೇಕ್ ಎ ಡಿಸಿಷನ್. ಒಂದು ಜನರಲ್ ಆಗಿ ದೇವರಾಜ ಅರಸು ಆವಾಸ್ ಯೋಜನೆಯಲ್ಲಿ 1,20,000 ಕೊಡ್ತೀವಿ. ಇಲ್ಲ ಶೆಡ್ಯೂಲ್ ಟ್ರೈಬ್ ಆದ್ರೆ 1.5 ಲಕ್ಷ ಕೊಡ್ತೀವಿ, ಮನೆ ಕಟ್ಕೊಳ್ತೀವಿ. ಸೊ ಈ ದುಡ್ಡು ಪ್ಲಸ್ ಈ ದುಡ್ಡು ಎರಡು ಸೇರಿಸಿ ಮನೆ ಕಟ್ಕೊಳ್ತೀವಿ. 120 ಲಕ್ಷ ಪ್ಲಸ್ 120 ಲಕ್ಷ, 240 ಲಕ್ಷಕ್ಕೆ ಮನೆ ಕಟ್ಕೊಡ್ತೀವಿ. ಅವ್ರಿಗೆ 1.5 ಲಕ್ಷ ಕೊಡ್ತೀವಿ. ಸೊ 2,70,000 ಅವ್ರು. ಯಾಕಂದ್ರೆ ಅವ್ರಿಗೆ ಶಾಶ್ವತವಾಗಿ ಮನೆ ಕಟ್ಟಬೇಕು. ದುಡ್ಡು ಬಹಳ ಜನಕ್ಕೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಬಿಟ್ಟು ಆಮೇಲೆ ಕೊಡ್ಲಿಲ್ಲ, ಆಮೇಲೆ ಮಿಸ್ಯೂಸ್ ಆಗೋಯ್ತು. ಅದಕ್ಕೆ ನಾವು ಈ ಸಾರಿ ಯೋಚನೆ ಮಾಡಿ ಮನೆ ಕಟ್ಕೊಡ್ಬೇಕು ಅಂತ ಮಾಡಿದ್ವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.